ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಮಲ್ಲೇಶ್ವರಂನಲ್ಲಿರೋ 400 ವರ್ಷ ಹಳೆ ದೇವಸ್ಥಾನವಾದಂತಹ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ದೇವಸ್ಥಾನದ ವಿಸ್ಮಯ ಇತಿಹಾಸವನ್ನು ನೋಡೋಣ ಬನ್ನಿ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಈ ದೇವಸ್ಥಾನ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರೋ ಇತಿಹಾಸವಿದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಶಿವನ ದೇವಾಲಯಗಳು ಪೂರ್ವಾಭಿಮುಖವಾಗಿರುತ್ತೆ. ಆದರೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿರೋ ನಂದಿ ಮತ್ತು ಶಿವಲಿಂಗ ದಕ್ಷಿಣಾಭಿಮುಖವಾಗಿದೆ. ಇದು ತುಂಬಾ ಅಪರೂಪ. ಅದರಿಂದಾನೇ ಈ ದೇವಸ್ಥಾನವನ್ನು ದಕ್ಷಿಣ ಮುಖ ನಂದಿ ತೀರ್ಥ ಅಂತ ಕರೆಯಲಾಗತ್ತೆ. ಸುಮಾರು 400 ವರ್ಷ ಹಳೆಯದಾದ ಈ ದೇವಸ್ಥಾನ ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು. ಖಾಲಿ ಸೈಟಿನಂತೆ ಕಂಡ ಈ ಜಾಗವನ್ನು 1997ರಲ್ಲಿ ಸ್ಥಳೀಯ ರಾಜಕಾರಣಿಯೊಬ್ಬರು ಮಾರಾಟ ಮಾಡ್ತಾರೆ. ಈ ಜಾಗವನ್ನು ಖರೀದಿ ಮಾಡಿದಂಥ ವ್ಯಕ್ತಿ ಇಲ್ಲಿ ಕಟ್ಟಡ ಕಟ್ಟಿಸ್ಬೇಕಂತ ಭೂಮಿಯನ್ನು ಅಗಸ್ತಾರೆ. ಆಗ ಮೊದಲಿಗೆ ನಂದಿಯ ತಲೆ ಕಾಣಿಸುತ್ತೆ. ಇದನ್ನು ಕಂಡ ಸ್ಥಳೀಯರು ಆಶ್ಚರ್ಯಗೊಂಡು ಸುತ್ತಲಿನ ಭೂಮಿಯನ್ನು ಅಗೆಯುತ್ತಿದ್ದಂತೆಯೇ ಈ ಸುಂದರ ಶಿವಲಿಂಗ, ನಂದಿಯ ವಿಗ್ರಹ ಮತ್ತು ಕಲ್ಯಾಣಿಯನ್ನು ಕಂಡುಹಿಡಿಯಲಾಗತ್ತೆ. ನಂತರ ನಂದಿಯ ಬಾಯಿಯನ್ನು ಸ್ವಚ್ಛಗೊಳಿಸುತ್ತಿದ್ದಂತೆ ನಂದಿಯ ಬಾಯಿಯಿಂದ ನೀರು ಚೀಮಿ ಒಂದೇ ಸಮನೆ ಹರಿಯಲಾರಂಭಿಸಿತು. ಆ ನೀರು ನೇರವಾಗಿ ಕೆಳಗೆ ಇದ್ದ ಶಿವಲಿಂಗದ ಮೇಲೆ ಹರಿಯಲಾರಂಭಿಸಿತು. ಶಿವಲಿಂಗದ ಮೇಲೆ ಬಿದ್ದ ನೀರು ಹಾಗೆ ಹರಿದು ಕೆಳಗಿರುವ ಕಲ್ಯಾಣಿಯನ್ನು ಸೇರುತ್ತೆ. ಈ ವಿಷಯ ಎಲ್ಲರಿಗೂ ತಿಳಿಯುತ್ತಿದ್ದಂತೆ ಸ್ಥಳೀಯರೆಲ್ಲ ಸೇರಿ ಕಟ್ಟಡ ಕಟ್ಟಿಸಬಾರ್ದಂತ ವಿರೋಧಿಸಿ ಪುರಾತತ್ವ ಇಲಾಖೆಗೆ ತಿಳಿಸ್ತಾರೆ. ನಂತರ ಸರ್ಕಾರದ ಸಹಾಯ ಪಡೆದು ಈ ಸುಂದರ ದೇವಾಲಯವನ್ನು ರಕ್ಷಣೆ ಮಾಡಲಾಗತ್ತೆ. ಅಂದಿನಿಂದ ಇವತ್ತಿನವರೆಗೆ ನಿಲ್ಲದೆ ನಿರಂತರವಾಗಿ ನಂದಿಯ ಬಾಯಿಯಿಂದ ನೀರು ಹರಿದು ಬಂದು ಶಿವಲಿಂಗಕ್ಕೆ ಅಭಿಷೇಕವಾಗತ್ತೆ. ನಂದಿಯ ಬಾಯಿಯಿಂದ ಹೊರಬರುವ ನೀರಿನ ಮೂಲ ಯಾವುದೆಂದು ಇಂದಿಗೂ ನಿಖರವಾಗಿ ತಿಳಿದಿಲ್ಲ. ಕೆಲವರ ಪ್ರಕಾರ ಈ ನೀರು ವೃಷಭಾವತಿ ನದಿಯಿಂದ ಹರಿಯುತ್ತೆ ಎನ್ನಲಾಗತ್ತೆ. ಇನ್ನು ಕೆಲವರ ಪ್ರಕಾರ ಈ ನೀರು ದೇವಾಲಯದ ಪಕ್ಕದಲ್ಲಿರೋ ಸ್ಯಾಂಕಿ ಟ್ಯಾಂಕ್ನಿಂದ ಹರಿದು ಬರುತ್ತೆ ಅಂತ ಹೇಳಲಾಗತ್ತೆ. ಆದರೆ ಸ್ಯಾಂಕಿ ಟ್ಯಾಂಕ್ ಕಟ್ಟೋ ಮುಂಚೆನೇ ಇಲ್ಲಿ ದೇವಸ್ಥಾನ ಇತ್ತು. ಮತ್ತು ಸಂಶೋಧನೆ ಪ್ರಕಾರ ಸ್ಯಾಂಕಿ ಟ್ಯಾಂಕ್ನಲ್ಲಿರೋ ನೀರು ಕುಡಿಯೋಕ್ಕೆ ಯೋಗ್ಯವಲ್ಲ ಅಂತ ಖಚಿತಪಡಿಸಿದ್ದಾರೆ. ಆದರೆ ನಂದಿ ಬಾಯಿಯಿಂದ ಬರೋ ನೀರು ತುಂಬ ಶುದ್ಧವಾಗಿದ್ದು ಔಷಧಿ ಗುಣಗಳನ್ನು ಹೊಂದಿದೆ ಅಂತ ಕೂಡ ಖಚಿತಪಡಿಸಿದ್ದಾರೆ. ಈ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ರೋಗ ರುಜಿನಗಳೆಲ್ಲವೂ ವಾಸಿಯಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಮತ್ತು ನಂದಿ ಬಾಯಿಯಿಂದ ಬರೋ ಈ ನೀರನ್ನು ಮನೆ ಕಟ್ಟಿಸೋಕೆ ಮಾಡೋ ಗುದ್ದಲಿ ಪೂಜೆಗೆ, ಮದುವೆ ಸಮಾರಂಭಗಳಿಗೆ, ಇನ್ನೂ ಎಲ್ಲ ಶುಭ ಸಮಾರಂಭಗಳಲ್ಲಿ ಇದನ್ನು ಬಳಕೆ ಮಾಡಿದ್ರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಪ್ರತಿ ಸೋಮವಾರ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ಇತರ ಸೇವೆ ಪೂಜೆಗಳನ್ನು ಮಾಡಲಾಗತ್ತೆ. ಮಹಾಶಿವರಾತ್ರಿ ಹಬ್ಬವನ್ನು ಇಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸಲಾಗತ್ತೆ. ಹಾಗೂ ಕಾರ್ತಿಕ ಮಾಸದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಮಾಡಲಾಗತ್ತೆ. ಹಾಗೂ ಕೊನೆಯ ಕಾರ್ತಿಕ ಸೋಮವಾರದಂದು ಇಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಿ ದೀಪೋತ್ಸವ ಕೂಡ ಇಲ್ಲಿ ಮಾಡ್ತಾರೆ. ಆ ಸಾವಿರಾರು ದೀಪಗಳ ಬೆಳಕಿನಲ್ಲಿ ಪ್ರಜ್ವಲಿಸೋ ಈಶ್ವರ ಸ್ವಾಮಿಯ ದರ್ಶನ ಪಡ್ಕೊಂಡ್ರೆ ನಮ್ಮ ಜನ್ಮ ಪಾವನ ಅನ್ನೋದು ನನ್ನ ಅನಿಸಿಕೆ. ಈ ಸುಂದರವಾದ ದೇವಸ್ಥಾನ ಮಲ್ಲೇಶ್ವರಂನಲ್ಲಿರೋ ಗಂಗಮ್ಮ ತಾಯಿ ದೇವಸ್ಥಾನದ ಎದುರುಗಡೆನೇ ಇದೆ. ನೀವು ಈ ದೇವಸ್ಥಾನಕ್ಕೆ ಬಂದರೆ ಪಕ್ಕದಲ್ಲೇ ಇರೋ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಗಂಗಮ್ಮ ದೇವಿ ದೇವಸ್ಥಾನದ ದರ್ಶನ ಕೂಡ ನೀವು ಪಡ್ಕೋಬಹುದು. ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.